ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರ ತಾಲೂಕಿನ ಮುರುಘಾ ಮಠದಲ್ಲಿ ಸಂಭ್ರಮದ ಕಾರ್ತಿಕ ದೀಪೋತ್ಸವ. ಲಕ್ಷ್ಮೀರಾಮಪ್ಪಗೆ ಗೆಳತಿ ಚೆನ್ನಮ್ಮ ಪ್ರಶಸ್ತಿ ಪ್ರದಾನ. ಭಾರತೀಯ ಸಂಸ್ಕೃತಿ ಉಳಿಸುವಲ್ಲಿ ಮಠ ಮಾನ್ಯಗಳ ಪಾತ್ರ ಮಹತ್ವದಿಂದ BYR. ಕ್ಷೇತ್ರ ವ್ಯಾಪ್ತಿಯ ಮಠಗಳ ಅಭಿವೃದ್ಧಿಗೆ ಸಹಕಾರದ ಭರವಸೆ ನೀಡಿದ ಬೇಳೂರು. ಮತಾಂತರದ ಬಗ್ಗೆ ಆತಂಕ ವ್ಯಕ್ತಪಡಿಸಿದ ಚನ್ನಬಸಪ್ಪ. ತೇಜಸ್ವಿ ತಬಲಾ ವಿದ್ಯಾಲಯದಿಂದ ಸಂಪನ್ನಗೊಂಡ ನಾದವೈಭವ. ಸಾಗರ ಗಣಪತಿ ದೇವಸ್ಥಾನದಲ್ಲಿ ಕಾರ್ತಿಕ ದೀಪೋತ್ಸವ ಸಂಭ್ರಮ. ಈಗ ಸುದ್ದಿಯ ವಿವರ. ಸಾಗರ ತಾಲೂಕಿನ ಮುರುಘಾ ಮಠದಲ್ಲಿ ಭಾನುವಾರ ಕಂಚಿನ ರಥ ದೀಪೋತ್ಸವ ನಡೆಯಿತು. ಸಂಸದ BY ರಾಘವೇಂದ್ರ ಭಾವೈಕ್ಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದರು. ಕಾರ್ತಿಕ ಮಾಸದ ಒಂದು ಸಂದರ್ಭ ನಮಗೆಲ್ಲರೂ ಕೂಡ ಗೊತ್ತಿದೆ. ವಿಜ್ಞಾನ ಮತ್ತೆ ಆಧ್ಯಾತ್ಮಿಕತೆ ಎರಡು ಒಟ್ಟೊಟ್ಟಾಗಿ ಹೆಜ್ಜೆ ಇಡ್ತಾ ಇದೆ. ಸೈನ್ಸ್ ಅಲ್ಲಿ ಬೆಳಕು ಹೆಚ್ಚಾಗುತ್ತೆ, ಕತ್ತಲು ಕಮ್ಮಿ ಆಗುತ್ತೆ ಬೇಗ. ಅದೇ ರೀತಿ ನಮ್ಮ ಅಜ್ಞಾನ ಕೂಡ ದೂರ ಆಗಬೇಕು, ಜ್ಞಾನ ಹೆಚ್ಚಾಗಬೇಕು. ಆಧ್ಯಾತ್ಮಿಕ ಶಕ್ತಿಯನ್ನ ನಾವು ಜೋಡಿಸಿಕೊಳ್ಳುತ್ತ ಒಂದು ಸುವರ್ಣ ಅವಕಾಶ ಈ ಒಂದು ಕಾರ್ತಿಕ ಮಾಸ. ಹಾಗಾಗಿ ಅದನ್ನ ದೀಪವನ್ನು ಹಚ್ಚುವ ಮುಖಾಂತರ ಆ ದೀಪದ ಬೆಳಕು ಯಾವ ರೀತಿ ಪ್ರಜ್ವಲಿಸಿತು ಅದೇ ರೀತಿ ನಮ್ಮ ಜೀವನದ ಬೆಳಕು ಕೂಡ ಪ್ರಜ್ವಲಿಸಬೇಕು ಅಂತ ಹೇಳಿ ಒಂದು ಸಂತೃಪ್ತಿಯ ಒಂದು ಸಂದರ್ಭ. ಮಳೆ ಆಗಿರುತ್ತೆ, ರೈತರು ನೆಮ್ಮದಿಯಿಂದ ಬದುಕ್ತಾ ಇರ್ತಾರೆ, ಫಸಲು ಕೈಗೆ ಬರ್ತಾ ಇರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಒಂದು ಸಂತೃಪ್ತಿ ಇರುವಂತಹ ಒಂದು ಸಂದರ್ಭದಲ್ಲಿ ಕಾರ್ತಿಕ ಮಾಸ ನಮ್ಮನ್ನೆಲ್ಲ ಈ ಒಂದು ಸಂತೃಪ್ತಿಯ ಸಂದರ್ಭದಲ್ಲಿ ದೇವರನ್ನ ಮರಿಬಾರದು. ಲಕ್ಷ್ಮಿ ಬಂದಾಗ ನಮ್ಮ ಆಧ್ಯಾತ್ಮಿಕತೆ ಮರಿಬಾರದು, ನಮ್ಮ ಸನಾತನ ಧರ್ಮವನ್ನು ಮರಿಬಾರದು ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಗುರುಗಳ ಒಂದು ಸಂವಿಧಾನದಲ್ಲಿ ನಾವೆಲ್ಲರೂ ಕೂಡ ಕಾರ್ತಿಕ ಮಾಸದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀವಿ. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಇಚ್ಛೆ ಪಡ್ತಾರೆ. ವಿಶೇಷವಾದಂಥ ಒಂದು ಮಾಸ ಇದು. ಒಂದು ಕಡೆಗೆ ಕಾರ್ತಿಕ ಮಾಸ, ಇನ್ನೊಂದು ಕಡೆಗೆ ನಮ್ಮ ದೇಶಕ್ಕೆ ಸಂವಿಧಾನ ತುಂಬಿ 75 ವರ್ಷಗಳು. ಮೊನ್ನೆ ಸಂವಿಧಾನ ದಿನಾಚರಣೆಯನ್ನು ನಾವೆಲ್ಲರೂ ಕೂಡ ಆಚರಣೆಯನ್ನ ಮಾಡಿದ್ದೀವಿ. ಇನ್ನೊಂದು ಕಡೆಗೆ ಕರ್ನಾಟಕ ಅಂತ ಹೇಳಿ ನಾಮಕರಣ ಆಗಿ 50 ವರ್ಷಗಳು ತುಂಬಿದಂತ ಒಂದು ಸಂದರ್ಭ ಇದೆ. ಹಾಗಾಗಿ ಈ ಒಂದು ವಿಶೇಷವಾದಂತಹ ಒಂದು ಸಂದರ್ಭದಲ್ಲಿ ನಮ್ಮ ಭಕ್ತರ ಒಂದು ಗುರುಗಳ ಅಪೇಕ್ಷೆ ತಕ್ಕಂತೆ ಸಮಾಜವನ್ನ ಮುನ್ನಡೆಸುವಂತ ಪ್ರಪಂಚದಲ್ಲಿರುವಂತ ಏಕೈಕ ನಮ್ಮ ಹಿಂದೂ ರಾಷ್ಟ್ರದ ಒಂದು ಸಂರಕ್ಷಣೆಯ ಒಂದು ಪರಿಕಲ್ಪನೆಯನ್ನ ಕಣ್ಮುಂದಿಟ್ಕೊಂಡು ನಮ್ಮ ಧರ್ಮ, ನಮ್ಮ ಸನಾತನತೆ, ನಮ್ಮ ಹಿಂದುತ್ವ ಈ ಭೂಮಿ ಮೇಲೆ ವಾಸ ಮಾಡುವಂತ ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಯಾವ ರೀತಿ ಭಾರತ ಮಾತೆಯ ಒಂದು ನಾವೆಲ್ಲರೂ ಕೂಡ ಈ ತರ ಒಂದು ಗುರುಚಿತ್ರವನ್ನ ನಾಟಕೋತ್ಸವ ನಾವೆಲ್ಲರೂ ಕೂಡ ನೋಡಿದ್ವಿ. ಆ ರೀತಿ ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಬದುಕುವಂತ ಒಂದು ಸಂದರ್ಭ ಮಾಡುವಂತ ಒಂದು ಸಂದರ್ಭ ಅಂತ ಹೇಳಿ ಇಚ್ಛೆ ಪಡ್ತಾರೆ. ಬಂಧುಗಳೇ, ಬಂದು ನಿಮ್ಮ ರಾಘಣ್ಣನ ಈ ಒಂದು ರಾಷ್ಟ್ರೀಯ ಕ್ಷೇತ್ರದಲ್ಲಿ ಜನಸೇವೆ ಮಾಡುವಂತ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ನಾಳೆ ಬೆಳಿಗ್ಗೆ ಅಧಿವೇಶನ ಶುರು ಆಗ್ತಾ ಇದೆ. ನಿಮ್ಮ ಆಶ್ರಮದಿಂದ ಸಂಸತ್ ಸದಸ್ಯರಾದ್ಮೇಲೆ ನಮ್ಮ ಇಲ್ಲಿಯ ಟೆಕ್ನಿಕಲ್ ಕೂಡ ನಮ್ಮ ಅನಂತಪುರದ ಮಠಕ್ಕೆ ಮೊದಲೇ ಬಾರಿಗೆ ಬಂದು ಗುರುಗಳ ಒಂದು ಆಶ್ರಮ ಪಡೆದುಕೊಂಡು ಹೋಗ್ಬೇಕು ಅಂತ ಹೇಳಿ ಇಲ್ಲಿ ಬಂದು ಗುರುಗಳ ಒಂದು ಆಶ್ರಮ ಕೂಡ ನಮಗೆ ಸಿಕ್ಕಿದೆ. ಇವತ್ತು ಇಷ್ಟು ಮಾತ್ರ ಸಂದರ್ಭದಲ್ಲಿ ಇಚ್ಛೆ ಪಡ್ತಾರೆ. ಪ್ರಾಮಾಣಿಕವಾಗಿ ಚುನಾವಣೆ ಬಂದಾಗ ಪಕ್ಷಗಳು ಉಳಿದಂತ ಸಂದರ್ಭದಲ್ಲೂ ಒಟ್ಟಾಗಿ ಒಂದಾಗಿ ಈ ಕ್ಷೇತ್ರದ ಸರ್ವಾಂಗೀಣ ಒಂದು ಅಭಿವೃದ್ಧಿ ಈಗಾಗಲೇ ನಿಮಗೆ ಗೊತ್ತಿದೆ. ಈಗಾಗಲೇ ನಮ್ಮ ಲೈನ್ ಸಫಾರಿಯಿಂದ ಹಿಡಿದು ಅಪ್ ಟು ತಾಳಗುಪ್ಪದವರೆಗೂ ಕೂಡ ಸುಮಾರು 900 ಕೋಟಿ ನಮ್ಮ ಕೇಂದ್ರ ಸರ್ಕಾರ ಈಗಾಗಲೇ ಹಣವನ್ನು ಬಿಡುಗಡೆ ಮಾಡಿದೆ. ಟೆಂಡರ್ ಕೂಡ ಆಗಿದೆ, ವರ್ಕ್ ಆರ್ಡರ್ ಕೂಡ ಕೊಟ್ಟಾಗಿದೆ. ಇನ್ನು 15-20 ದಿನದಲ್ಲಿ ಈ ರಸ್ತೆಯ ಕಾಮಗಾರಿ ಕಾಮಗಾರಿ ಕೂಡ ಶುರುವಾಗ್ತಾ ಇದೆ. ನಮ್ಮ ಮಲ್ನಾಡಿಗೆ ಆ ಕೆಳಗೆ ಅರಸರ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಶ್ರೀಮಂತಿಕೆ ನಾವೆಲ್ಲ ಕೇಳ್ತಾ ಇದ್ವಿ, ನೋಡ್ತಾ ಇದ್ವಿ. ಆ ರೀತಿಯ ಒಂದು ಶ್ರೀಮಂತಿಕೆ ಅಂದ್ರೆ ಇಲ್ಲಿಯ ದೇವರು ಕೊಟ್ಟಂತ ಈ ಪ್ರಕೃತಿಗೆ ಏನೇನು ಈ ಒಂದು ಸರ್ಕಾರದಿಂದ ಕೈ ಜೋಡಿಸಬೇಕು ಆ ಜೋಡಿಸುವಂತ ಕೆಲಸವನ್ನ ಎಲ್ಲರೂ ಕೂಡ ಸೇರಿ ಯಡಿಯೂರಪ್ಪನವರ ಒಂದು ಆಶೀರ್ವಾದ ಇರ್ಬೋದು, ಮತ್ತೆ ಇವತ್ತಿನ ಸರ್ಕಾರದ ಸಹಕಾರ ಇರ್ಬೋದು, ಏನೇನು ಬೇಕೋ ಕೈ ಜೋಡಿಸುವಂತ ಪ್ರಯತ್ನ ಆಗಿದೆ. ನಮ್ಗೆ ವಿಶ್ವಾಸ ಆಗಿದೆ ಇನ್ನೊಂದು 2-3 ವರ್ಷದಲ್ಲಿ ದಿನಕ್ಕೆ 5,000 10,000 ಜನ ನಮ್ಮ ಮಲೆನಾಡಿಗೆ
ದಿನಕ್ಕೆ ಪ್ರವಾಸಕ್ಕೆ ಭಾಗದಲ್ಲಿ ಬಂದು ಹೋಗೋದಕ್ಕೆ ಏನೇನು ಬೇಕು ಆ ರೀತಿಯ ಒಂದು ಸರ್ವಾಂಗೀಣ ಒಂದು ಅಭಿವೃದ್ಧಿ ಈ ಭಾಗದಲ್ಲಿ ಆಗ್ತಾ ಇದೆ ಅಂತ ನಾನು ಇವತ್ತು ಅಭಿಮಾನಿಗಳು ನನಗೆ ಇಚ್ಛೆ ಪಡ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ವಿಶೇಷವಂತ ನಮ್ಮ ಕೆಳಗಿನ ವಂಶಸ್ಥರ ಒಂದು ಮಠ ಮಾನಂದಪುರ ಮಠ ಏನಿದೆ ಗುರುಗಳ ಒಂದು ಅಪೇಕ್ಷೆ ಇರುತ್ತೆ. ಒಂದು ಆಧ್ಯಾತ್ಮಿಕ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಇವತ್ತು ಸಾಕಷ್ಟು ಅನೇಕ ಕೇಂದ್ರಗಳ ಒಂದು ತಪಸ್ಸಿನ ರೀತಿಯಲ್ಲಿ ಈ ಒಂದು ಮಠ ಸೇವೆಯನ್ನು ಸಲ್ಲಿಸ್ತಾ ಇದೆ. ಮುಂದಿನ ದಿನದಲ್ಲಿ ಗುರುಗಳ ಅಪೇಕ್ಷೆ ತಕ್ಕಂತೆ ಈ ಮಠದ ಒಂದು ವೈಬ್ರೇಷನ್ ಅಂತ ಹೇಳ್ತೀವಿ ಇನ್ನೂ ಹೆಚ್ಚು ಉದ್ದಕ್ಕೆ ತಲುಪಬೇಕಾಗಿದೆ. ಆ ದಿಕ್ಕಲ್ಲಿ ತೆಗೆದುಕೊಳ್ಳುವಂತ ಒಂದು ಸಂಕಲ್ಪನ ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಅಂತೇಳಿ ವಿನಂತಿಯನ್ನು ಮಾಡ್ಕೊಂತ ಇವತ್ತು ಅತ್ಯಂತ ಸಂತೋಷದಿಂದ ಇವತ್ತು ನಮ್ಮ ಪಂಚಪೀಠಾಧ್ಯಕ್ಷರಾದಂಥ ಕಾಶಿ ಶ್ರೀಗಳು ಆಗಮಿಸಿ ಒಂದು ವಿದ್ಯಾರ್ಥಿ ಮತ್ತು ವೀರಶೈವ ಧರ್ಮದ ಒಂದು ಸಿದ್ಧಾಂತ ಶಿಖಾಮಣಿಯನ್ನು 19 ಭಾಷೆಗಳಲ್ಲಿ ತರ್ಜುಮೆ ಮಾಡಿದಂಥ ನಮ್ಮ ಕೀರ್ತಿ ಭೂಷಣರು ಅಂದರೆ ನಮ್ಮ ಪಂಡಿತರಾದ ನಮ್ಮ ಪೂಜ್ಯರು ಅಂತೇಳಿ ಅವರ ಜಗದ್ಗುರು ಅಭಿಮಾನಿಗಳನ್ನು ಖುಷಿಪಡ್ತಾರೆ. ಶಾಸಕ ಗೋಪಾಲಕೃಷ್ಣ ಬೇಳೂರು ಮಾತನಾಡುತ್ತಾ ಹೆಚ್ಚು ಆಸಕ್ತಿ ಪೂಜ್ಯ ಗುರುಗಳ ನೇತೃತ್ವದಲ್ಲಿ ಇವತ್ತು ಉಳಿತಾ ಇದೆ. ಆ ಧರ್ಮವನ್ನು ಈ ರಾಷ್ಟ್ರದಲ್ಲಿ ಎತ್ತಿರುವಂತ ಕೆಲಸವನ್ನು ಮಾಡುವ ಮೂಲಕ ಇವತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಅತ್ಯಂತ ಯಶಸ್ವಿ ಕಾರ್ಯಕ್ರಮವನ್ನು ಕೊಡ್ತಿರುವಂತಹ ಪೂಜ್ಯ ಗುರುಗಳು. ಹಾಗಾಗಿ ಇವತ್ತು ಏನು ಇವತ್ತು ಈ ದೇಶದಲ್ಲಿ ನಡೆದಿರುವಂತ ಭಾವಿಕ ಸಮ್ಮೇಳನದ ಬಗ್ಗೆ ಹೇಳ್ತಾ ಇವತ್ತು ನಮ್ಮ ಕಲಿಯವರು ಹೇಳಿದ್ರು, ಯಾವುದೇ ಭಾವಿಕ ಸಮ್ಮೇಳನದಲ್ಲಿ ಇವತ್ತು ಪ್ರಥಮ ಬಾರಿಗೆ ಒಂದು ಹಾಡನ್ನು ಹಾಕಿದ್ರು ಎಲ್ಲ ಜಾತಿ ಧರ್ಮದ ಶಿಕ್ಷಕರನ್ನು ತೋರಿಸಿ. ಈ ಮಠಕ್ಕೆ ಇಲ್ಲಿಯ ಮುಸಲ್ಮಾನ್ ಬಾಂಧವರು ಬಹಳಷ್ಟು ಜನ ಇಲ್ಲಿ ಅಭಿಮಾನಿಗಳಿದ್ದಾರೆ, ಇಲ್ಲಿ ನಡ್ಕೊಳ್ತಾರೆ ಅನ್ನೋದು ನನಗೊಂದು ಹೆಮ್ಮೆ ಇದೆ. ಹಾಗಾಗಿ ಈ ಮಠ ಅದನ್ನು ನಮ್ಮ ಸ್ವಾಮೀಜಿಯವರು ಎಲ್ಲ ಧರ್ಮದ ಜನರ ಜೊತೆಗೆ ಅವರ ವಿಶ್ವಾಸ ಪ್ರೀತಿ ಅತ್ಯಂತ ಮಾನಸವಾಗಿರುತ್ತೆ. ಅದರಿಂದ ಅವರ ಒಂದು ನಗುಮುಖದ ಒಂದು ಸಂದೇಶ ಇಡೀ ಮಠದ ಪರಂಪರೆಯಲ್ಲಿ ಶಕ್ತಿ ಬರುವಂತದ್ದಾಗಿದೆ. ಅವರು ಯಾವುದೇ ಕಾರ್ಯಕ್ರಮ ಕರೀಲಿ, ಎಲ್ಲೇ ಕರೀಲಿ, ಯಾವುದಕ್ಕೂ ಇಲ್ಲ ಅನ್ನೋದಲ್ಲ. ನನ್ನಂತ ಬರ್ತಾರೆ, ಎಷ್ಟೊತ್ತು ಬೇಕಾದ್ರೂ ಕೂರ್ತಾರೆ. ಅಂತ ಒಂದು ಪರಂಪರೆ ಉಳಿಸಿಕೊಂಡಿರುವಂತ ನಮ್ಮ ಮುರುಘಾಮಠದ ಪರಮಶ್ರೀ ಪೂಜ್ಯ ಗುರುಗಳಿಗೆ ನಿಜವಾಗಲೂ ನಮ್ಗೆ ಹೆಮ್ಮೆ ಅನಿಸುತ್ತೆ. ಇವತ್ತು ಬಹಳಷ್ಟು ಜನ ಭಕ್ತರಿಗೆ ಬಂದಿದೆ. ಇವತ್ತೊಂದು ಮಠ, ಯಾವುದೇ ಮಠ ಇರ್ಬೋದು, ಒಂದು ಮಠ ನಡೀಬೇಕಾದ್ರೆ ಭಕ್ತಾದಿಗಳು ಕಾರಣ ಆಗ್ತಾರೆ. ಭಕ್ತರು ಯಾವತ್ತು ಮಠಕ್ಕೆ ಬರ್ತಾ ಇರ್ತೀರಿ ಆ ಮಠ ಎತ್ತರಕ್ಕೆ ಹೋಗ್ತಾ ಇರುತ್ತೆ. ಭಕ್ತರು ಯಾವತ್ತು ಮಠಕ್ಕೆ ಬರಲ್ಲ, ಮಠ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಮಠದ ಪರಂಪರೆ ಉಳಿಬೇಕಾದ್ರೆ ಭಕ್ತಾದಿಗಳು ನಾವು ಬರಬೇಕು. ನಾವೇ ಈ ಮಠವನ್ನು ಬೆಳೆಸುವಂತ ಕೆಲಸವನ್ನು ನಾವು ಸೇವೆ ಮಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಗುರುಗಳೇ, ನಿಮ್ಮ ರಸ್ತೆ ಅರ್ಧದಲ್ಲಿ ಮುಗಿದೋಗಿದೆ. ಇದನ್ನ ಮಾಡಿಸಿಕೊಳ್ಳುವಂತ ಜವಾಬ್ದಾರಿ ನನ್ನ ಹೆಗಲಿದೆ. ಯಾರು ನಡೆಸುವಂತ ಪ್ರಶ್ನೆ ಇಲ್ಲ. ತಾವು ಹೇಳಿದಂಗೆ ಆ ರಸ್ತೆಯನ್ನು ಮುಂದುವರಿಸಿಕೊಳ್ತೀನಿ. ನಿಮ್ಮ ಮುಂದುವರೆದ ಮಠ ಚಂಪಕ ಅರಸು ಏನು ಮಠ ಇದೆಯಲ್ಲ, ಅಲ್ಲೂ ಸಹ ಹೇಳಿದ್ರೆ ಅಲ್ಲೂ 20 ಲಕ್ಷ ರೂಪಾಯಿ ರಸ್ತೆಗೆ ಈಗಾಗಲೇ ಕೊಟ್ಟಿದ್ದೀರಿ. ಮುಂದೆ ಈ ರಸ್ತೆಗೂ ಏನು ನಿಮ್ಗೆ ಹೇಳಿದ್ರಿ, ಖಂಡಿತ ನಮ್ಮ ಆದ್ಯತೆಯನ್ನು ಕೊಡುವಂಥ ಕೆಲಸದಲ್ಲಿ ನಾನು ಮಾಡಿಕೊಡ್ತೇನೆ. ಈ ಮಠಕ್ಕೆ ಯಾವಾಗಲೂ ನಾನು ಈ ಮಠದ ಪರವಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ, ಈ ಜನರ ಆಶೀರ್ವಾದದಿಂದ ಈ ಸರಿ ಒಬ್ಬ ಶಾಸಕನಾಗಿ ಈ ತಾಲೂಕಿನ ಅಭಿವೃದ್ಧಿಯಲ್ಲಿ ಎಲ್ಲ ಜಾತಿ ಧರ್ಮದವರಿಗೆ ಆದ್ಯತೆ ಕೊಡುವಂಥ ಕೆಲಸ ಮಾಡಬೇಕು. ಈಗ ರಾಘವೇಂದ್ರ ಅವರು ಹೇಳಿದಂಗೆ MP ಅವರು ಹೇಳಿದ್ರು, ಈಗ ಹೈವೇ ರಸ್ತೆಯನ್ನು ಸುಮಾರು 300 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅದನ್ನು ನಾವು ಇವತ್ತು ಈ ಹೈವೇನ ಆದಷ್ಟು ಬೇಗ ಮುಕ್ತಾಯ ಮಾಡುವಂಥ ಕೆಲಸ ಆಗಬೇಕು. ಯಾಕಂದ್ರೆ ನಮ್ಮ ಹೈವೇ ಅಂತ ಕೂಡ ಭಯ ಆಗಬೇಕು. ನಮ್ಮ ತುಮಕೂರು ಮತ್ತು ಶಿವಮೊಗ್ಗ ಹೈವೇ ಸುಮಾರು 16 ವರ್ಷ ಆಗುತ್ತೆ ಬರಬೇಕಾದ್ರೆ. ಇನ್ನು ನಮ್ಮದು ಸಹ ಶಿವಮೊಗ್ಗದಿಂದ ಈಗ ಲಾಸ್ಟ್ ನಮ್ಮ ಬಾರ್ಡರ್ ಗುಡ್ಡೆಮನೆಯವರೆಗೆ ಬರೋದಿದೆಯಲ್ಲ, ಅದು ಆದಷ್ಟು ಬೇಗ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸಾಗರದಲ್ಲಿ ನಾವು ಪ್ರವಾಸಿಗಳಿಗೆ ಹೆಚ್ಚು ಒತ್ತು ಕೊಡಲಿಕ್ಕೋಸ್ಕರ ನಮ್ಮ ಸಾಗರದ ಜೋಗ ಜಲಪಾತವನ್ನು ಬಹಳ ಅದ್ದೂರಿಯಾಗಿ ಅತ್ಯಂತ ಸುಂದರವಾಗಿ ಮಾಡಬೇಕು ಅನ್ನೋ ಒಂದು ನಿರ್ಧಾರ ಮಾಡಿದ್ದೀವಿ. ಅದಕ್ಕಾಗಿ ಈಗಾಗಲೇ ಸರ್ಕಾರದಲ್ಲಿ 195 ಕೋಟಿ ರೂಪಾಯಿ ಬಿಡುಗಡೆ ಕೊಡ್ತಿದ್ದು, ಅದರಲ್ಲಿ 90 ಕೋಟಿ ರೂಪಾಯಿ ಈಗಾಗಲೇ ಬಿಡುಗಡೆ ಮಾಡಿಸಿದ್ದೇನೆ ಈಗಾಗಲೇ. ಅಂದರೆ ಸರ್ವಋತದಲ್ಲೂ ಸಹ ಎಲ್ಲರೂ ಆ ಯೋಗವನ್ನು ನೋಡಲಿಕ್ಕೆ
ಪ್ರವಾಸಿಗರು ಬರಬೇಕು ನಿತ್ಯ ಅಂತ. ಅದಕ್ಕೋಸ್ಕರ ಅಲ್ಲಿಯ ಎಲ್ಲ ರೀತಿಯ ಅಂದ್ರೆ ಗಾಜಿನ ಮನೆ ಇರ್ಬೋದು, ಅಲ್ಲಿ ಲೈನ್ ಡ್ಯಾನ್ಸ್ ಇರ್ಬೋದು, ಅಥವಾ ಮ್ಯೂಸಿಕ್ ಬರುತ್ತಲ್ಲ ಏನು ನಮ್ಮ ಮೈಸೂರಲ್ಲ ಇರ್ತದಲ್ಲ ಏನು ಮ್ಯೂಸಿಕ್ ಫೌಂಟೇನ್ ಆ ಥರದ್ದು ಎಲ್ಲ, ಮತ್ತು ಒಳ್ಳೆ ಹೋಟೆಲ್ಗಳು ಮತ್ತು 500ರಿಂದ 1000 ಜನ ಒಂದು ಫಾಲ್ಸ್ ಅನ್ನು ನೋಡುವ ರೀತಿಯಲ್ಲಿ ಅಲ್ಲಿ ನೋಡುವಂತ ವ್ಯವಸ್ಥೆಯನ್ನು ಮಾಡುವ ರೀತಿಯಲ್ಲಿ ಮತ್ತು ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೊಡುವಂಥದ್ರಲ್ಲಿ ಸುಮಾರು 195 ಕೋಟಿ ರೂಪಾಯಿನ ಕೊಟ್ಟು ಈಗಾಗಲೇ ಅಭಿವೃದ್ಧಿ ಪಡ್ತಾ ಇದೆ. ಇನ್ನೊಂದು 2 ವರ್ಷದಲ್ಲಿ ಅತ್ಯಂತ ಸುಂದರವಾದಂತಹ ಗೋಪಾಲ್ಸಿಗೆ ಪ್ರವಾಸಿಗರು ನಿತ್ಯ ಬರುವಂತ ರೀತಿಯಲ್ಲಿ ಮಾಡ್ತೀವಿ. ನಮ್ಮಲ್ಲಿ ಸಿಗಂದೂರು ಆದರೆ ಸಿಗಂದೂರು ಸೇತುವೆಯನ್ನ ಈಗಾಗಲೇ ಮಾನ್ಯ ಯಡಿಯೂರಪ್ಪನವರು, ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನಾಯಕರು ಈಗಾಗಲೇ ಸಿಗಂದೂರು ಸೇತುವೆ ಕೊಟ್ಟಿದ್ದಾರೆ. ಕಾಗೋಡು ಸಾಹೇಬರು ಈಗಾಗಲೇ ಹಸಿರುಮಕ್ಕಿ ಸೇತುವೆಗೆ ಅವರು ಆ ಕಾಲದಲ್ಲೇ ಕೊಟ್ಟಿದ್ದಾರೆ. ಈಗ ಮುಂದುವರೆದ ಭಾಗವಾಗಿ ನಾವು ಕೊಡ್ತಾ ಹೋಗಬೇಕಾಗುತ್ತೆ. ಹಾಗಾಗಿ ಅಭಿವೃದ್ಧಿ ಬಗ್ಗೆ ಈ ತಾಲೂಕಿನ ಬಗ್ಗೆ ಇದರಲ್ಲಿ ಯಾವುದೇ ಕೊರತೆ ಇಲ್ಲದೆ ನೋಡ್ಕೊಳ್ಳುವಂಥ ಕೆಲಸ ಮಾಡಿಕೊಡ್ತಾರೆ. ಇವತ್ತಿನ ಈ ಸಂದರ್ಭದಲ್ಲಿ ಪೂಜ್ಯ ಗುರುಗಳು ಏನು ಬಂದು ಬರಬೇಕಂತ ಕೇಳಿಕೊಂಡ್ರು. ಇವತ್ತು ಬಂದಿದ್ದೀವಿ. ಇವತ್ತೆಲ್ಲ ಈ ಕ್ಷೇತ್ರ ಅಭಿವೃದ್ಧಿ ಪರವಾಗಿ ಮನೆ ಗುರುಗಳು ಹೇಳಿದಾಗ ಖಂಡಿತ ನಾನು ಮಾಡಿಕೊಡ್ತೇನೆ ಹೇಳಿದ್ರೆ ಒಂದು ಹೇಳಿ ಇಷ್ಟಪಡ್ತೇನೆ ಗುರುಗಳೇ, ತಾವು ಇಲ್ಲಿ ಮಾಡುವಂಥ ರಕ್ತದಾನ ಶಿಬಿರ ಒಂದೇ ಅಲ್ಲ, ಇಲ್ಲಿ ಮಿಲಿಟರಿ ಸರ್ವಿಸ್ ಅನ್ನು ಟ್ರೈನಿಂಗ್ ಕೊಟ್ಟಿರುವಂಥದ್ದು ಬಹಳಷ್ಟು ಕಾರ್ಯಕ್ರಮಗಳನ್ನ ಗುರುಗಳು ಮಾಡ್ತಾನೆ ಇರ್ತಾರೆ. ಪರಂಪರೆಯನ್ನು ಉಳಿಸಿಕೊಳ್ಳುವ ರೀತಿಯಲ್ಲಿ ಇವತ್ತು ಎಲ್ಲ ವರ್ಗದವರಿಗೂ ಸನ್ಮಾನ ಕೊಡುವುದರಿಂದ ಆ ಭಾಗದ ಜನರಿಗೆ ಒಂದು ಸ್ಫೂರ್ತಿ ಬರುತ್ತೆ. ಲಕ್ಷ್ಮಮ್ಮ ಒಂದೇ ಅಲ್ಲ, ಬಹಳಷ್ಟು ಪ್ರಶಸ್ತಿಗಳನ್ನು ಪಡೆದಿರುವಂತ ಇವತ್ತು ಒಂದು ಹಿರಿಯ ಸದಸ್ಯ. ಚಿತ್ತಾರ ಕಲೆಯಲ್ಲಿ ಅತ್ಯಂತ ಇವತ್ತು ಯಶಸ್ವಿಯಾಗಿ ಈ ರಾಜ್ಯದಲ್ಲಿ ಪ್ರಶಸ್ತಿ ಪಡಿತಾರೆ ಅಂದ್ರೆ ಸಾಮಾನ್ಯ ವಿಚಾರ ಅಲ್ಲ. ಬಹಳ ಅದ್ಭುತವಾದಂತಹ ಕಲೆಯನ್ನು ಇವತ್ತು ಉಳಿಸ್ಕೊಂಡು ಬಂದಿದ್ದಾರೆ. ಚಿತ್ತಾರ ಕಲೆ ಅಂದ್ರೆ ಗೊತ್ತಲ್ಲ, ನಮ್ಮಲ್ಲಿ ಗುಮ್ಮಡಿ ಕೊಟ್ಟಿ ಬರೆಯೋದ್ರಿಂದ ಶುರುವಾಗಿದ್ದು ಮದುವೆ ಮಂಟಪದಲ್ಲೆಲ್ಲ ಚಿತ್ತಾರ ಬಿಡಿಸುವಂತ ಕಲೆಯನ್ನ ಇವತ್ತು ಉಳಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅವರಿಗೂ ಸಹ ಅಭಿನಂದನೆ ಮೂಲಕ ಈ ನಮ್ಮ ಗುರುಗಳ ಆಶೀರ್ವಾದದಿಂದ ನಾವೆಲ್ಲರೂ ಈ ಮಠವನ್ನ, ಈ ಪರಂಪರೆಯನ್ನ ಯಾವತ್ತೂ ನಾವು ಉಳಿಸ್ಕೊಂಡು ಹೋಗುವ ಕೆಲಸದಲ್ಲಿ ನಾವೆಲ್ಲ ಭಕ್ತಾದಿಗಳು ಭಾಗಿಯಾದರೆ ಮಾತ್ರ ಸಾಧ್ಯ ಆಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ಇರುವಂತಹ ಮಠಗಳು ಒಂದು ಮೂಲೆಗಟ್ಟೆ ಮಠ, ಇದೊಂದು, ಮತ್ತೊಂದು ನಮ್ಮ ಮಳೆಗೆ ಮಠ ಆ ಕಡೆ ಬರುತ್ತೆ. ಅಲ್ಲಿ ಸೇರೋದು ಎರಡು ಮಠ ಇದೆ, ಒಂದು 2-3 ಮಠಗಳು ಮಾತ್ರ ಇದೆ. ಆ ಮಠಗಳಿಗೆ ಸ್ಫೂರ್ತಿ ಕೊಡಬೇಕು, ಆ ಮಠಗಳಿಗೆ ಶಕ್ತಿ ಆಗಬೇಕಂದ್ರೆ ನಾವೆಲ್ಲರೂ ಭಕ್ತಾದಿಗಳು ಹೋದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಆ ಮಠ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಒಂದಾಗಿ ಆ ಪರಂಪರೆಯನ್ನು ಉಳಿಸ್ಕೊಂಡು ಹೋಗೋಣ. ಇವತ್ತು ದೇಶದಲ್ಲಿ, ನಮ್ಮ ರಾಷ್ಟ್ರದಲ್ಲಿ ಇವತ್ತೇನಾದ್ರು ಈ ಹಿಂದೂ ಧರ್ಮವನ್ನು ಉಳಿಸ್ಕೊಂಡು ಅಥವಾ ಧರ್ಮವನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ, ಶೈಕ್ಷಣಿಕವಾಗಿ ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಅವು ಮಠ ಮಂದಿರಗಳ ಹತ್ರ ಹೇಳ್ತಾರೆ. ಖುಷಿ ಆಗುತ್ತೆ. ಅಂತ ಕ್ಷೇತ್ರಗಳನ್ನು ಉಳಿಸ್ಕೊಂಡ ಕೆಲಸವನ್ನ ಶಿವಮೊಗ್ಗ ಕ್ಷೇತ್ರದ ಶಾಸಕ ಚನ್ನಬಸಪ್ಪ ಮಾತನಾಡಿ, ಮತಾಂತರ ಕಡಿಬೇಕು ಅಂತೇಳಿ ನಮ್ಮ ಗುರುಗಳು ಶಕ್ತಿ ಮಾಡ್ತಾರೆ ಅಂತ ಮಾತನ್ನು ನಮ್ಮಲ್ಲಿ ಹೇಳಿದ್ದಾರೆ. ಇದರಲ್ಲಿ ಅನೇಕ ಸಂಗತಿಗಳು ಇವತ್ತು ದಿವಸ ಉಲ್ಲೇಖ ಮಾಡಿ ನಾವು ಮಾತಾಡಬೇಕಾಗುತ್ತೆ ಅಂತ ಅನಿಸುತ್ತೆ. ಆದರೆ ನಮ್ಮ ಒಂದು ಮಾನಸಿಕ ಪರಿಣಾಮ, ನಮ್ಮ ಒಂದು ನಮ್ಮದೇ ಆದಂಥ ಒಂದು ಪರಂಪರೆ ನೆಲೆಗಟ್ಟು ಗಟ್ಟಿಯಾಗಿ ಉಳಿದಿರುವಂಥ ಪರಿಣಾಮ ಎಲ್ಲ ಆಘಾತಗಳಿವೆ. ಎಲ್ಲ ರೀತಿಯ ಮೇಲಾಟಗಳಿಗೆ ಸರಿಯಾದಂತಹ ಒಂದು ಅರ್ಥಪೂರ್ಣ ರೀತಿಯೊಳಗಡೆ ಕಾರ್ಯಕ್ರಮ ಮಾಡುವಂಥ ಶಕ್ತಿಯನ್ನ ಎಲ್ಲ ಮಠಗಳಲ್ಲಿ ಇವತ್ತು ದಿವಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಧರ್ಮವಾಗಿ ಉಳಿದಿದೆ, ಭಾರತವಾಗಿ ಉಳಿದಿದೆ ಅಂತ ಹೇಳಿದ್ರೆ ಈ ಜಗದ್ಗುರುಗಳು ಮೂಲ ಕಾರಣೀಭೂತರು ಮಾತ್ರ ಇಷ್ಟನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಪಾಲ್ಗೊಳ್ಳುವ ಹಾಗೆ ಮಾಡಿ ನಮ್ಮಲ್ಲಿರುವಂಥ ಅಜ್ಞಾನದ ಬೆಳಕನ್ನ, ಅಜ್ಞಾನದ ಅಂಧಕಾರದ ಸಂಘಟನೆಗಳನ್ನು ಹೊರಗೆ ಕಳಿಸಿ ಅತ್ಯಂತ ಪ್ರಮುಖವಾಗಿ ಬೇಕಾದಂಥ ಸಂಗತಿಗಳನ್ನ, ನಮ್ಮ ಜ್ಞಾನಾರ್ಜನೆಗೆ ಬೇಕಾದಂಥ ಸಂಗತಿಯನ್ನು ಹೇಳ್ತಾ ಇರುವಂಥ ಗುರುಗಳ ಜೊತೆಗೆ ನಮ್ಮ ಈ ಸಂಗತಿಯನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಆಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಹಸೆ ಕಲಾವಿದೆ ಲಕ್ಷ್ಮೀರಾಮಪ್ಪ ಅವರಿಗೆ ಕೆಳದಿ ಚೆನ್ನಮ್ಮ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪ್ರಕಾಶ್ ರುಕಯ್ಯ, ದಿನೇಶ್ ಬರದವಳ್ಳಿ, ಲೆಫ್ಟಿನೆಂಟ್ ಜನರಲ್ BS ರಾಜು, ಅರುಣ್ ಕುಮಾರ್ ಅವರಿಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿ ನೀಡಲಾಯಿತು. ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮಿಗಳು, ಕಾಶಿಪೀಠದ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಇನ್ನಿತರರು ಹಾಜರಿದ್ದರು. ಸಾಗರ ಅಜಿತ ಸಭಾಭವನದಲ್ಲಿ ಭಾನುವಾರ ತೇಜಸ್ವಿ ತಬಲ ವಿದ್ಯಾಲಯದಿಂದ ನಾದವೈಭವ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ನಗರಸಭಾ ಸದಸ್ಯ TD ಮೇಘರಾಜ್, ಮೊದಲನೇದಾಗಿ
ತೇಜಸ್ವಿ ತಬಲ ವಿದ್ಯಾಲಯ ಪ್ರಸ್ತುತ 120ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದೆ. 1,000ಕ್ಕಿಂತ ಹೆಚ್ಚು ಜನ ಕಲಾವಿದರ ನಿರ್ಮಾಣ ಮಾಡಿದೆ. ಹಾಗಾಗಿ ಕೇವಲ ತೇಜಸ್ವಿ ತಬಲಾ ವಿದ್ಯಾಲಯ ಇದಿಷ್ಟಕ್ಕೆ ಸೀಮಿತ ಮಾಡದೇನೆ ಅತಿಶಯೋಕ್ತಿ ಆಗಲಾರದ ಒಂದು ವಿಶ್ವವಿದ್ಯಾನಿಲಯ ಏನು ಕಾರ್ಯವನ್ನು ಮಾಡಬಹುದು, ಚೇತನಾ ಮೇಡಮ್ ಅವರ ನೇತೃತ್ವದ ತಂಡ ಆ ಕಾರ್ಯವನ್ನು ಮಾಡಿದೆ ಅಂತ ಹೇಳಿ ಹೆಮ್ಮೆ ಗರ್ವದಿಂದ ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ಇದಕ್ಕೆ ಕಾರಣ ನಿಮ್ಮಂತ ಕಲಾ ಪೋಷಕರು. ನಿಮ್ಮಲ್ಲೊಂದು ಬೇಡಿಕೆ ಇದೆ, ಕೋರಿಕೆ ಇದೆ, ವಿನಂತಿ ಇದೆ. ಬಹಳಷ್ಟು ಜನ ಥ್ರೋಬಾಲ್ ಆಟಗಾರರಿದ್ದೀರ. ಅಲ್ಲಿ ಕೊಡೋ ಆ ಪಾರಿತೋಷಿಕ ಅದೆಲ್ಲೋ ಒಂದು ಮರದ ಆಕೃತಿ ಅಥವಾ ಇನ್ನು ಒಂದು ಸ್ಟೀಲ್ನ ಕಲಾಕೃತಿ. ಕ್ರಿಕೆಟರ್ ಇದ್ದೀರ, ಅಲ್ಲಿ ಕೊಡೋ ಅಮೌಂಟು ಮೊತ್ತ ಕ್ಷಣಿಕ ಸುಖ. ಒಬ್ಬ ಕಲಾವಿದ ಹಾಡ್ತಾನೆ, ಅವನಿಗೆ ಕೊಡೋ ಗೌರವ ಆ ಕವರ್ನಲ್ಲಿರ್ತಕ್ಕಂಥ ನೋಟುಗಳ ಕಂತೆ ಅಷ್ಟೇ. ಆದರೆ ಅವನಿಗೆ ಆತ್ಮಾನಂದ ಕೊಡ್ತಕ್ಕಂಥದ್ದು ಸ್ವಲ್ಪ ಪರ್ಸನ್ನು, ಮೊಬೈಲನ್ನು ಸೇಫಾಗಿ ಇಟ್ಕೊಳ್ಳಿ. ನೀವು ಗಟ್ಟಿ ಚಪ್ಪಾಳೆಯನ್ನು ನಿರಂತರವಾಗಿ ಸಾಗರದಲ್ಲಿ ಉಮೇಶ್ ಸರ್ ಹೇಳ್ತಾ ಇದ್ದಾರೆ, ಈ ಥರದ ಕಾರ್ಯಕ್ರಮಗಳಿಗೆ ದಾನ ಧರ್ಮ ಕೊಟ್ಟು ಚೆನ್ನಾಗಿ ಪೋಷಿಸ್ತಾರಲ್ಲ ಅಂತ ಹೇಳಿ ನಿಜ. ಆದರೆ ನಾವು ಆ ಚಪ್ಪಾಳೆ ಕೊಡೋದ್ರಲ್ಲಿ ಚೌಕಾಸಿ ಮಾಡಿದ್ರೆ ಕಲೆಗೆ ಮಾಡಿದ ಅಪವಾದ ಆಗುತ್ತೆ. ವಿಶ್ವವಿದ್ಯಾನಿಲಯ ಮಾಡತಕ್ಕಂಥ ಸಾಧನೆಗೆ ಸಮಾನವಾದಂಥ ಸಾಧನೆ ಮಾಡಿದಾಗ ಯಾವ ಮಹಿಳೆಯಿಂದ ಈ ಕಲೆಯ ಉನ್ನತಿ, ಅಭಿವೃದ್ಧಿ, ಪ್ರಗತಿ ಸಾಧ್ಯ ಇಲ್ಲ ಅಂತ ಸಮಾಜ ಗ್ರಹಿಸ್ತಾ ಇತ್ತೋ, ಗುರುಸ್ತಾ ಇತ್ತೋ, ಅದನ್ನು ಮೆಟ್ಟಿ ನಿಂತು ಸಾಧಿಸಿದಾಗ ನಿಮ್ಮ ಚಪ್ಪಾಳೆಗೆ ಚೌಕಾಶ ಇಲ್ಲ. ಅಲ್ಲೇ ನಿಲ್ಲಿಸಬೇಡಿ. 1 ನಿಮಿಷದ ಚಪ್ಪಾಳೆಯನ್ನ ಚೇತನ ಮೇಡಮ್ ಅವರ ಸಾಧನೆಗಾಗಿ ಸರ್, ಇದು ಸಾಗರ, ಇದು ಸಾಗರ. ಧನ್ಯವಾದ, ಧನ್ಯವಾದ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಮೇಶ್ ಮಾತನಾಡಿ, ಸ್ವಲ್ಪ ಕಡಿಮೆ ಆಗಿದೆ. ಸೊ ಅಂತ ಒಂದು ನಿಟ್ಟಿನಲ್ಲಿ ಕೂಡ ತೇಜಸ್ವಿ ತಬಲಾ ಒಂದು ಶಾಲೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆಯನ್ನು ಅನಾವರಣ ಮಾಡೋಕ್ಕೆ ಸಾಕಷ್ಟು ಅವಕಾಶಗಳನ್ನು ಕೊಡ್ತಿದೆ. ಈಗಾಗಲೇ ಮೇಡಮ್ ಅವರು ಹೇಳಿದ 1,000 ಮಕ್ಕಳಿಗೂ ಅಧಿಕ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಒಂದು ತಬಲಾದ ಒಂದು ಕುರಿತಂತೆ ತರಬೇತಿಯನ್ನು ಮಾಡ್ತಾ ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಸಾಗರದ ಹೆಸರನ್ನ ಬೇರೆ ಬೇರೆ ಕಡೆ, ತಬಲಾ ವಿದ್ಯಾಲಯದ ಹೆಸರನ್ನು ಕೂಡ ಬೇರೆ ಬೇರೆ ಕಡೆ ಅವರು ಪ್ರಸಿದ್ಧಿಯನ್ನು ಮಾಡಲಿ. ಮಕ್ಕಳು ಕೂಡ ಸಾಕಷ್ಟು, ಯಾಕಂದರೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಈಗಿನ ಕಾಲದಲ್ಲಿ ಸಾಕಷ್ಟು ಬೇಕಾಗ್ತದೆ. ಯಾಕಂದರೆ ನಮ್ಮ ಬರೋಷ್ಟಿಗೆ ಸ್ಟ್ರೆಸ್ ಅನ್ನೋದು ಈಗಿನ ಮಟ್ಟಕ್ಕಿಂತಲೂ ಜಾಸ್ತಿ ಇರುತ್ತೆ ಅನ್ಕೋತೀನಿ. ವರ್ಕ್ ಲೋಡ್ ಇರ್ಬೋದು. ಈಗ ಸಣ್ಣ ಮಕ್ಕಳು ಕೈಲಿ ಒಂದು ಮೊಬೈಲ್ ಕಿತ್ಕೊಂಡ್ರು ಕೂಡ ಅದಕ್ಕೆ ಅದರದ್ದು ಸ್ಟ್ರೆಸ್ ನೀವು ನೋಡ್ತೀರ ಮನೆಯಲ್ಲೆಲ್ಲ. ಈ ಒಂದು ಇದರಲ್ಲಿ ಪಠ್ಯೇತರ ಚಟುವಟಿಕೆಗಳ ಒಂದು ಉದ್ದೇಶ ಕೂಡ ಸಾಕಷ್ಟು ಬೇಕಾಗುತ್ತೆ. ಅದರಲ್ಲಿ ತಬಲಾ ಒಂದು ಇರ್ಬೋದು, ಮತ್ತೆ ಗಾಯನ ಇರ್ಬೋದು, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಕೂಡ ಮಕ್ಕಳನ್ನು ತೊಡಗಿಸಿ ಬರಲ್ಲ ಅಂತ ಈಗಿನ ಟ್ರೆಂಡಲ್ಲಿ ಬಂತು. ಆದರೂ ಒಂದು ಸ್ವಲ್ಪ ಫೋರ್ಸ್ ಮಾಡಿ ನಾವು ಆಸಕ್ತಿ ಬರುವಂತೆ ಮಾಡಿಬಿಟ್ಟು ಅದರಲ್ಲಿ ಒಂದು ತೊಡಗಿಸ್ಕೊಳ್ಳಿ ಅಂತ ತಮ್ಮ ಪೋಷಕರಲ್ಲಿ, ಕಲಾವಿದರಲ್ಲಿ, ಕಲಾಭಿಮಾನಿಗಳಲ್ಲಿ ಒಂದು ಮಾಹಿತಿಯನ್ನು ಕೊಡ್ತೀನಿ. ಇಲಾಖೆ ಕೂಡ ಸಾಕಷ್ಟು ಸಹಕಾರವನ್ನು ಮಾಡ್ತದೆ. ಬಟ್ ಬರ್ತಾ ಬರ್ತಾ ಸ್ವಲ್ಪ ಅನುದಾನಗಳು ಸ್ವಲ್ಪ ಕಡಿಮೆ ಆಗ್ತದೆ. ನೋಡೋಣ, ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಕೈಲಾದ ಪ್ರಯತ್ನವನ್ನು ಸರ್ಕಾರದ ಒಂದು ಮಾರ್ಗಸೂಚಿಯಂತೆ ಏನೇನು ಮಾಡಬಹುದು ಕೈಲಾದ ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತೀನಿ. ಮತ್ತೆ ಇನ್ನೂ ಈ ಶಾಲೆಯ ಒಂದು ಹೆಸರು ದೇಶಗಳಲ್ಲಿ ಕೂಡ ಹೆಸರು ಮಾಡಲಿ ಅಂತ ಹಾರೈಸ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. ವಿದ್ಯಾಲಯದ ಮುಖ್ಯಸ್ಥೆ ವಿದುಷಿ ಚೇತನಾ ಮಾತನಾಡಿ, ಆಗಮಿಸಿರುವಂತಹ ಕಲಾ ಪೋಷಕರೇ, ವಿದ್ಯಾರ್ಥಿಗಳೇ, ಪಾಲಕರೇ ಹಾಗೂ ಪತ್ರಿಕಾ ವರದಿಗಾರರೇ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ವಿದ್ಯಾಲಯದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಮಗೆಲ್ಲ ತಿಳಿದಿರುವಂತೆ ನಮ್ಮ ವಿದ್ಯಾಲಯ 15 ವರ್ಷಗಳಿಂದ ಈಗ ತಬಲಾ ತರಬೇತಿಯನ್ನು ನೀಡುತ್ತಾ ಬಂದಿದೆ. ಈಗ ನಾವು ಕಾರ್ಯಕ್ರಮ ಮಾಡ್ತಾ ಇರುವುದು ಈಗ 13ನೇ ವರ್ಷ. ಸುಮಾರು 1,000 ವಿದ್ಯಾರ್ಥಿಗಳು ನಮ್ಮ ವಿದ್ಯಾಲಯದಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಗಂಧರ್ವ ಅಖಿಲ ಭಾರತ ಗಂಧರ್ವ ಮಹಾವಿದ್ಯಾಲಯ ನಡೆಸುವ ಜೂನಿಯರ್ ಮತ್ತು ವಿಶಾರದ ಪರೀಕ್ಷೆಗಳಲ್ಲಿ ಹಾಗೂ ಜೂನಿಯರ್ ಸೀನಿಯರ್ ವಿದ್ವತ್ ಪರೀಕ್ಷೆಗಳಲ್ಲಿ ನಮ್ಮ ವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರಥಮ ರ್ಯಾಂಕನ್ನು ಪಡೆದು ನಮ್ಮ ವಿದ್ಯಾಲಯದ ಕೀರ್ತಿಯನ್ನು ತರ್ತಾ ಇದ್ದಾರೆ.
ವರ್ಷದಿಂದ ವಿದ್ವತ್ ಹಾಗೂ ವಿಶಾರದ ಪರೀಕ್ಷೆಗಳಿಗೆ ನಮ್ಮ ವಿದ್ಯಾರ್ಥಿಗಳು ಪರೀಕ್ಷಕರಾಗಿ ಹೋಗ್ತಾ ಇದ್ದಾರೆ. ಅದು ತುಂಬ ಸಂತೋಷದ ವಿಷಯ. ಅದೇ ರೀತಿ ಒಂದು 3-4 ಕಡೆ ನಮ್ಮ ವಿದ್ಯಾಲಯದ ಬ್ರ್ಯಾಂಚನ್ನು ತರಬೇತಿ ಕೇಂದ್ರವನ್ನು ಮಾಡಿದ್ದೇವೆ. ಇನ್ನೂ 4-5 ಕಡೆ ಕೇಳ್ತಾ ಇದ್ದಾರೆ, ಅಲ್ಲೂ ನಾವು ಮಾಡ್ತೇವೆ ಮುಂದೆ. ಮತ್ತು ನಮ್ಮ ವಿದ್ಯಾಲಯದಲ್ಲಿ 28 ವಿದ್ಯಾರ್ಥಿಗಳು ನೃತ್ಯ ಅಕಾಡೆಮಿ ಬೆಂಗಳೂರು ವತಿಯಿಂದ ಮಾಡಿರುವಂತಹ ಸ್ಕಾಲರ್ಶಿಪ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ತಲಾ ಒಬ್ಬೊಬ್ಬರು 10 ಸಾವಿರದಂತೆ ಪಡೆದಿದ್ದಾರೆ. ನಮ್ಮ ಈ ಎಲ್ಲ ಸಾಧನೆಗೆ ವಿದ್ಯಾರ್ಥಿಗಳ ಜೊತೆಗೆ ಅವರ ಪಾಲಕರ ಪಾತ್ರ ಮಹತ್ವದ್ದು. ಯಾಕೆಂದರೆ ಅವರು ನಮ್ಮ ಕ್ಲಾಸಿಗೆ ಎಷ್ಟೊತ್ತಿಗೆ ನಾವು ಕರೆದರೂ ಕಳಿಸ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ನಾನು ಅವರಿಗೆ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಾವು ಈ ರೀತಿ ವಾರ್ಷಿಕೋತ್ಸವ ಪ್ರತಿ ವರ್ಷ ಮಾಡೋದ್ರಿಂದ ಪ್ರತಿಯೊಂದು ವಿದ್ಯಾರ್ಥಿನೂ ಕೂಡ ವೇದಿಕೆ ಮೇಲೆ ಅವರ ಪ್ರಸ್ತುತಿಪಡಿಸುವುದರಿಂದ ನಾವು ಅವರ ಬೆಳವಣಿಗೆಯನ್ನು ವರ್ಷದಿಂದ ವರ್ಷಕ್ಕೆ ನಾವು ನೋಡಬಹುದು. ಮತ್ತು ಶ್ರೇಷ್ಠ ಕಲಾವಿದರನ್ನು ಕೂಡ ನಾವು ಕರೆಸ್ತಾ ಇದ್ದೇವೆ. ಅದರಿಂದ ಅವರಿಗೆ ಮಾರ್ಗದರ್ಶನ, ಈಗ ತಬಲಾ ವಿದ್ಯೆ ಆಗಿರ್ಬೋದು, ಅದರಲ್ಲಿ ಸಾಥ್ ಮಾಡೋದು, ಪ್ರತಿಯೊಂದರಲ್ಲೂ ಅವರಿಗೆ ಅದು ಸಹಕಾರ ಆಗುತ್ತೆ. ಮತ್ತು ನಮ್ಮ ವಿದ್ಯಾರ್ಥಿಗಳು ನಾಟಕ, ಕಥಕ್ಕು ಮತ್ತು ಶಾಸ್ತ್ರೀಯ ಸಂಗೀತಕ್ಕೆ ಹಾಗೂ ಸೋಲೋ ಕಾರ್ಯಕ್ರಮಕ್ಕೆ ಆಕಾಶವಾಣಿ, ದೂರದರ್ಶನ ಕೇಂದ್ರಗಳಲ್ಲೂ ಕೂಡ ಕಾರ್ಯಕ್ರಮವನ್ನು ನೀಡಿದ್ದಾರೆ. ಅದರಿಂದ ನಾವು ಇನ್ನು ಮುಂದೆಯೂ ಇದೇ ರೀತಿ ಕಾರ್ಯಕ್ರಮವನ್ನು ಮಾಡಬೇಕು. ಅದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಬಯಸ್ತೇನೆ. ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ನಗರಸಭೆ, ನಮ್ಮ ಸಾಗರದ ಸಮಸ್ತ ಜನತೆ ನನ್ನ ಜೊತೆ ಕೈ ಜೋಡಿಸಿದ್ರೆ ನಾನು ಇದೇ ರೀತಿ ಇನ್ನೂ ಅನೇಕ ಕಾರ್ಯಕ್ರಮವನ್ನು ಮಾಡುವಂಥ ಒಂದು ಆಸೆ ಇದೆ. ತಮ್ಮೆಲ್ಲರ ಸಹಕಾರವನ್ನು ಬಯಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ವಂದಿಸುತ್ತಾ ನಾನು ಡಾಕ್ಟರ್ ಟಿ.ಎಸ್. ರಾಘವೇಂದ್ರ, ಮಡಿವಾಳೆಯ ಸಾಲಿ ಇನ್ನಿತರರು ಹಾಜರಿದ್ದರು. ನಂತರ ನಾದವೈಭವ ಕಾರ್ಯಕ್ರಮ ನಡೆಯಿತು. ಸಾಗರದ ಇತಿಹಾಸ ಪ್ರಸಿದ್ಧ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಭಾನುವಾರ ಕಾರ್ತಿಕ ದೀಪೋತ್ಸವ ನಡೆಯಿತು. ದೀಪೋತ್ಸವ ಅಂಗವಾಗಿ ಶ್ರೀದೇವರ ಪಲ್ಲಕ್ಕಿ ಉತ್ಸವ ನಡೆಯಿತು. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.